ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಬಾಳೆ ದಿಂಡು ಅಥವಾ ಬನಾನಾ ಸ್ಟೆಮ್ ಪಲ್ಯ ಹೇಗೆ ಮಾಡೋದು ನೋಡುವ. ಮೊದಲು ಒಗ್ಗರಣೆಗೆ ಕರಿಬೇವು, ಜಜ್ಜಿದ ಗಾರ್ಲಿಕ್, ಸಾಸಿವೆ, ಚೂರು ಅರಿಶಿನ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ಬಾಳೆ ಸ್ಟೆಮ್ನ ಪೀಸ್ಗಳು ಕಟ್ ಮಾಡಿರೋದು. ಇದರ ನಾರು ಪದಾರ್ಥ ನೀರಲ್ಲಿ ಹಾಕೋಬಿಟ್ಟು ತೆಗೆದು ಪೀಸ್ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೆ ಕತ್ತರಿಸಿದ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಆದಮೇಲೆ ನಾವು ಕತ್ತರಿಸಿದ ಬಾಳೆ ಸ್ಟೆಮ್ನ ಪೀಸ್ಗಳನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಟೊಮೆಟೊ, ಈರುಳ್ಳಿ, ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಪುನಃ ಮಿಕ್ಸ್ ಮಾಡಿ ನಂತರ ಮನೆಯಲ್ಲಿ ಪ್ರಿಪೇರ್ ಮಾಡಿದ ಸಾಂಬಾರು ಮಸಾಲಾನ ಆ್ಯಡ್ ಮಾಡಬೇಕು. ಈ ಬಾಳೆಕಾಯಿ ಸ್ಟೆಮ್ಮು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ಗೆ ರಾಮಬಾಣದಂತೆ ವರ್ಕ್ ಮಾಡುತ್ತೆ. ಇದರ ಜ್ಯೂಸನ್ನು ಸಹ ಮಾಡಿ ಕುಡಿತಾರೆ, ಅದು ಸಹ ತುಂಬ ಒಳ್ಳೆಯದು. ನಮ್ಮ ಕಿಡ್ನಿ ಚೆನ್ನಾಗಿರಲಿಕ್ಕೆ ಈ ಪಲ್ಯ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ತಿರುಗಿಸಿ ನಾನು ಒಂದು ಬಟ್ಲಲ್ಲಿ ವಾಟರ್ ಇಟ್ಬಿಟ್ಟು ಒಂದು 15 ಮಿನಿಟ್ಸು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿನ ತುರಿದ್ಬಿಟ್ಟು ರೆಡಿಯಾಗಿಟ್ಕೋಬೇಕು. ಈ ಪಲ್ಯದ ಪೀಸ್ಗಳೆಲ್ಲ ಬೆಂದಮೇಲೆ ತುರಿದ ತೆಂಗಿನಕಾಯಿನ ಆ್ಯಡ್ ಮಾಡಬೇಕು. ಪುನಃ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸ್ಕೋಬೇಕು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ